ಹಾಯ್ ಫ್ರೆಂಡ್ಸ್, ಇವಾಗ ಸಂಜೆ 6 ಗಂಟೆ ಆಗಿದೆ. ಇವತ್ತಿನ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕುಶಾಂಕರ್ ಮನೆಗೆ ಬಂದಿದ್ದೆ. ಪ್ರತಿ ದಿನ ಸಂಜೆ ನಾನು ಕುಶಾಂಕರ್ ಮನೆಗೆ ಬರ್ತೀನಿ, ಯಾಕಂದರೆ ನಾನು ಟ್ಯೂಷನ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ದಿನ ಸಂಜೆ ಬರ್ತೀನಿ ಮತ್ತು ಬೆಳಗ್ಗೆ ಹೋಗ್ತೀನಿ. ಇಲ್ಲಿ ನಿಮಿಷ ಮೀನಾ ನೈಟ್ ಡಿನ್ನರ್ಗೆ ಅಡುಗೆ ಮಾಡ್ತಾಯಿದ್ದಾರೆ. ಅನ್ನ ಸಾಂಬಾರು ಮಧ್ಯಾಹ್ನ ಮಾಡಿಲ್ಲ ಅಂತ ಇದು ಮಾಡ್ತಾಯಿದ್ದಾರೆ. ಹಾಯ್ ಫ್ರೆಂಡ್ಸ್, ಭಾಳ ದಿನಗಳ ಮೇಲೆ ಮತ್ತೆ ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಬೆಳಗ್ಗೆ ಸಾಂಬಾರು ಮಾಡಿದ್ದಿಲ್ಲ, ಚಪಾತಿ ಕ್ಯಾಬೇಜ್ ಪಲ್ಯ ಮಾಡಿಟ್ಟಿದ್ರ. ಬೇಗ ಸ್ನಾನ ಮಾಡ್ಕೊಂಡು ರಶ್ಮಿಯರು ಇದ್ರಂತ ಅವ್ರ ಮನೆಗೆ ಸ್ವಲ್ಪ ಕೆಲಸ ಇತ್ತಂತ ಹೋಗಿದ್ದೆ. ಕುಶಾನ್ ಬರೋ ಟೈಮಿಗೆ ಬಂದ್ವಿ ಇಬ್ಬರು. ಈಗ ಅದಕ್ಕೆ ಏನು ಸಾಂಬಾರು ಮಾಡೋಣ ಅಂತ ಅಕ್ಕಿ ತೊಳೆದಿಟ್ಬಿಟ್ಟೆ. ಯಾಕಂದ್ರೆ ನಾವು ಕುಕ್ಕರಲ್ಲಿ ಅನ್ನ ಮಾಡಿದರೆ ಯಾರು ತಿನ್ನಲ್ಲ, ಅದಕ್ಕೆ ಡೈರೆಕ್ಟ್ ಪಾತ್ರೆಯಲ್ಲೇ ಮಾಡ್ತೀವ. ಕುಕ್ಕರಲ್ಲಿ ಆ್ಯಕ್ಚುಲಿ ಮಾಡಿದ್ದು ಯಾವ ಪದಾರ್ಥನೂ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ನಮಗಂತೂ ಅನ್ನ ಪಾತ್ರೆಯಲ್ಲಿ ಮಾಡಿದ್ರೇ ತಿನ್ನೋಕ್ಕೆ ರೂಢಿ ಇರೋದು. ಅದಕ್ಕೆ ನಾನು ಒಂದು 1/2 ಅವರ್ ಮುಂಚೆನೇ ಅಕ್ಕಿ ತೊಳೆದ್ಬಿಟ್ಟು ನೀರು ಹಾಕಿ ಉಪ್ಪು ಹಾಕಿ ಇಟ್ಬಿಡ್ತೀನಿ. ಆಮೇಲೆ ಒಂದು 10 ನಿಮಿಷ 1/4 ಗಂಟೆ ಆದಮೇಲೆ ಅನ್ನಕ್ಕೆ ಇಟ್ಟರೆ ಅನ್ನ ಒಂಥರ ಏನೂ ಇದಾಗೋದಿಲ್ಲ, ಒಂಥರ ಉದುರು ನೀಟಾಗಿ ಚೆನ್ನಾಗಿ ಅನ್ನ ಹೂವು ಥರ ಆಗುತ್ತೆ. ಅದಕ್ಕೆ ನಾನು ಡೈಲಿ ಅದೇ ಥರ ಮಾಡ್ತೀನಿ. ಅದಕ್ಕೆ ಬೇಗ ಅಕ್ಕಿ ತೊಳೆದ್ಬಿಟ್ಟೆ. ಮತ್ತು ಕುಶಾನ್ಗೂ ಬೇಗ ಮಲ್ಕೊಂಡ್ಬಿಡ್ತಾನೆ, ಬೆಳಗ್ಗೆ ಸ್ಕೂಲಿಗೆ ಹೋಗೋದ. ಅವನು ಆ್ಯಕ್ಚುಲಿ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ, ಅವ್ರ ಅಪ್ಪಾಜಿ ಹೋಮ್ವರ್ಕ್ ಮಾಡಿಸ್ತಾ ಇದ್ದಾರೆ. ಈಗ ಸಾಂಬಾರು ಸೊಪ್ಪು ತರಕಾರಿ ಎಲ್ಲ ಇದ್ದಾದರೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕುಕ್ಕರ್ ಅಂದರೆ ಸಾಂಬಾರು ಮಾಡೋಣ, ಇಲ್ಲ ಏನಾರು ಹಂಗೆ ಈಗ ಒಂದೇ ಹೊತ್ತಿಗಲ್ವ, ಅದಕ್ಕೆ ಚಟ್ನಿ ಥರ ಮಾಡೋಣ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಬೇಡ ಸಾಂಬಾರು ಮಾಡಿಬಿಡೋಣ. ಮತ್ತು ಇನ್ನು ಬೆಳಗ್ಗೆದು ಚಪಾತಿ ಮತ್ತು ರೊಟ್ಟಿ ಐತೆ, ಅದಕ್ಕೆ ಏನಾದರೆ ಮಸಾಲೆ ರೈಸ್ ಥರ ಏನಾದರೂ ಮಾಡಬೇಕು. ಇನ್ನು ಚಪಾತಿ ಬೇರೆ ಹಂಗೆ ಇದ್ದಾವಲ್ಲ, ಚಟ್ನಿ ಏನಾರು ಮಾಡಿದರೆ ನಡೆಯುತ್ತೆ. ನಾನು ಈಗ ಲೈಟಾಗಿ ಸ್ವಲ್ಪ ಸೊಪ್ಪು ಬೇಳೆ ಹಾಕಿ ಸಾಂಬಾರು ಮಾಡ್ತೀನಿ. ಮತ್ತು ಫ್ರೆಶ್ ಆಗಿ ಎಲ್ಲ ಹೊರಗಡೆ ಹೋಗಿದ್ರಲ್ಲ, ಅಲ್ಲಿ ತೋಟದಲ್ಲಿ ಬೆಂಡೆಕಾಯಿ ಸಿಕ್ತಂತೆ, ಕುಶಾಂಕರ್ ಡ್ಯಾಡಿ ತಂದಿದ್ದಾರೆ. ಈಗ ಬೆಂಡೆಕಾಯಿ ನಾನೇ ಕಟ್ ಮಾಡಿಬಿಟ್ಟು ಅದಕ್ಕೆ ಜೀರಿಗೆ ಮತ್ತೇನದು ಕಡಲೆ ಪುಡಿ ಎಲ್ಲ ಮಾಡಿಟ್ಟಿರೋದೈತಾ. ಜೀರಿಗೆ ಒಂದು ಪುಡಿ ಮಾಡ್ಕೊಂಬಿಟ್ಟು, ಈಗ ಜೀರಿಗೆ ಮತ್ತು ಧನಿಯಾ ಪುಡಿ ಒಂದು ಮಾಡ್ಕೊಂಬಿಟ್ಟು ಅದಕ್ಕೆ ಉಪ್ಪು ಸ್ವಲ್ಪ ಅರಿಶಿನ ಎಲ್ಲ ಮಿಕ್ಸ್ ಮಾಡಿ ಹಂಗೆ ಈ ಡ್ರೈ ರೋಸ್ಟ್ ಥರ ಮಾಡ್ತೀನಿ. ಫಸ್ಟ್ ಸಾಂಬಾರಿಗೆ ಇಡ್ತೀನಿ, ಇನ್ನು ಪಾತ್ರೆ ತೊಳಿಬೇಕು. ಇವತ್ತು ಕಾಫಿ ಕುಡಿಯೋದು ಲೇಟ್ ಆಗುತ್ತೆ ಅಂತ ಇನ್ನು ಸಾಮಾನೆಲ್ಲ ಜೋಡಿಸ್ಬೇಕು. ಡಬ್ಬಗೆ ಹಂಗೆ ಇದ್ದಾವೆ, ಅದಕ್ಕೆ ಸಾಮಾನೆಲ್ಲ ಫಸ್ಟ್ ಸಾಂಬಾರಿಗೆ ಇಟ್ಟು ಸಾಮಾನು ಜೋಡಿಸಿ ಆಮೇಲೆ ಪಾತ್ರೆ ತೊಳೆದು ಅದು ಬೆಂಡೆಕಾಯಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದು ಮಾಡ್ತೀನಿ. ನೋಡ್ರಿ, ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಕುಶಾಂಕನ ವಾಯ್ಸ್ ಕೇಳಿಸ್ತಾ ಇರ್ಬೋದು. ಇಷ್ಟ ತನಕ ಹೋಮ್ವರ್ಕ್ ಮಾಡೋಕ್ಕೆ ಚೆನ್ನಾಗಿ ಓದೇ ತಿಂದು ಅಲ್ಲಿ ಹೋದ್ರೆ ಮತ್ತೆ ನಮ್ಮಿಬ್ರಿಗೆ ಇದು ಮಾಡಿ ಓದೋದ್ರ ಮೇಲೆ ಗಮನ ಕಡಿಮೆ ಮಾಡ್ತಾನೆ. ಎಷ್ಟಾರ ಓದೇ ತಿಂದ್ವಿ ಮತ್ತೆ ಕಲಿತಾನೆ ಇಲ್ಲ. ಅಂದ್ರೆ ಈಗ ಒಬ್ಬರು ಯಾರಾದರೂ ಓದ್ವಿ ಅಂದ್ರೆ ಅವನಿಗೆ ಮಂಡೆಯಿಂದನಿಗೆ FA1 ಸ್ಟಾರ್ಟ್ ಆಗ್ತಿದೆ. ಸಾಂಬಾರಿಗೆ ಇಡ್ತೀನಿ ರಶು. ಸಾಂಬಾರಿಗೆ ನಮ್ಮ ಕುಶಾಂಕರ ಮನೇಲಿ ನೋಡಿದ್ರೆ ಡಬ್ಬಿಗಳೆಲ್ಲ ತರಿಸಿದ್ದಾರೆ. ಪ್ಲಾಸ್ಟಿಕ್ ಬಾಕ್ಸ್ ಇದು ಚೆನ್ನಾಗಿ. ಬೆಳಗ್ಗೆ ಈಗ ರಶ್ಮಿ ಎಲ್ಲ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ರು, ಹಂಗಾಗಿ ನನಗೆ ಈಗ ಸ್ವಲ್ಪ ಈಸಿ ಆಗ್ತೈತೆ. ಇಲ್ಲ ಅಂದಿದ್ರೆ ಪಾಲಕ್ಕು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಐತೆ. ಈಗ ಸ್ವಲ್ಪ ಲೈಟಾಗಿ ಸ್ವಲ್ಪ ಹಾಕ್ತೀನಿ ಅಷ್ಟೇ. ಮತ್ತೆ ಹೆಚ್ಚಿಗೆ ಮಾಡಿದ್ರೆ ಬೆಳಗ್ಗೆ ಉಳಿದ್ರೆ ಯಾರು ತಿನ್ನೋದಿಲ್ಲ, ಅದಕ್ಕೇನೆ ಈಗ ಸ್ವಲ್ಪ ಮಾಡ್ತೀನಿ. ಒಂದು ಸ್ವಲ್ಪ ಸೊಪ್ಪು ತಗೊತೀನಿ ಅಷ್ಟೇ, ಜಾಸ್ತಿ ತಗೊಳೋದಿಲ್ಲ. ಒಂದು ಸ್ವಲ್ಪ ಬೇಳೆ ಟೊಮೊಟೊ ಅದು ಹಾಕಿ. ಇವ್ರ ಮನೇಲಿ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ತಿನ್ನೋದಿಲ್ಲ. ಕುಶಾಂಕರ್ ಡ್ಯಾಡಿಗೆ ಅಷ್ಟಿಕ್ ಅಂತೇಳಿ ಹಸಿಮೆಣ್ಸಿನ್ಕಾಯಿನ ಫ್ರೆಶ್ ಆಗಿರೋ ಎಷ್ಟು ಚೆನ್ನಾಗಿದ್ದಾವೆ, ಆದರೆ ಅದು ಹಾಕಿ ಮಾಡೋಂಗಿಲ್ಲ. ಬರೀ ಖಾರದ ಪುಡಿ ಹಾಕಿ ಮಾಡ್ಬೇಕು. ನಾನು ಏನು ಸಾಂಬಾರು ಮಾಡಿದ್ರು ಅದು ಖಾರದ ಪುಡಿ ಹಾಕಿದರೆ ಸೊಪ್ಪಿನ ಸಾರಿಗೆ ಅಷ್ಟು ಚೆನ್ನಾಗಿ ರುಚಿ ಇರೋದಿಲ್ಲ. ಸ್ವಲ್ಪ 1-2 ಹಸಿಮೆಣ್ಸಿನ್ಕಾಯಿ ಆಯ್ತು ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ. ಆದರೆ ಏನು ಮಾಡೋದು, ಮತ್ತು ಇರೋ ಸಪ್ರೇಟ್ ಎಷ್ಟು ಅಂತ ಮಾಡೋದು. ಸ್ವಲ್ಪ ಮಾಡಿದರೆ ಹೆಚ್ಚು, ಸ್ವಲ್ಪ ಮಾಡಿದರೆ ಕಡಿಮೆ. ಮತ್ತು ಬೆಳಗ್ಗೆ ಕುಳಿದ್ರೆ ಯಾರೂ ತಿನ್ನೋದಿಲ್ಲ. ಅದು ಹಂಗೆ ಸುಮ್ಮನೆ ಮುಸ್ರಾಗಿ ಹಾಕ್ಬೇಕು ನಾನು, ಇಲ್ಲ ಚಿಂಟುಗೆ ಅನ್ನ ಕಲಸಿ ಹಾಕಬೇಕು. ಅದಕ್ಕೆ ಚಿಂಟುಗೂ ಸಮೇತ ತಣ್ಣಗಿರ ಅನ್ನ ತಣ್ಣಗಿರ ಬೆಳಗ್ಗೆದು ಅದು ಹಾಕೋಕ್ಕೆ ಮನ್ಸು ಒಪ್ಪೋದಿಲ್ಲ. ಅವನು ಒಂದೊಂದ್ಸಲ ಬಂದಿದ್ದಾನಲ್ಲ ಇಲ್ಲಿ. ಇವ್ರು ಯಾವ ರೀತಿ ಫುಡ್ ತಗೊಳ್ತಾರ. ಇವತ್ತು ಮೊನ್ನೆಯಿಂದ 1-2 ಸಲ ಸಾಂಬಾರು ಏನೂ ಇದ್ದಿದ್ದಿಲ್ಲ. ಅದಕ್ಕೆ ರಶ್ಮಿಗೆ ಹೇಳಿ ಏನು ಸಾಂಬಾರಿಲ್ಲ ಚಿಂಟುಗೆ ಊಟ ಹಾಕೋಕ್ಕೆ ಬೆಳಗ್ಗೆ
ತಿಂಡಿನೂ ಏನೋ ಅವತ್ತೇನೋ ರೊಟ್ಟಿನೋ ಏನೋ ಮಾಡಿದ್ವೇನೋ ಅದಕ್ಕೆ ಅಂತೇಳಿ ಅನ್ನ ಐತೆ ಸ್ವಲ್ಪ ಖಾರದ ಪುಡಿ ಹಾಕಿ ಕಲಿಸ್ಬಿಟ್ಟು ಹಾಕ್ತೀನಿ ಕಣೆ ಅಂತಂದ್ಲು. ಇವಳು ಮತ್ತೆ ಚಿಂಟು ಖಾರ ಜಾಸ್ತಿ ಹಾಕ್ಬಿಡ, ಸ್ವಲ್ಪ ಲೈಟಾಗಿ ಹಾಕು ಅಂದ್ಲು. ಅವಳು ಹೇಳ್ದಂಗೆ ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಅನ್ನಕ್ಕೆಲ್ಲ ಕಲಸಿ ಹಾಕಿದ್ದೆ. ಅವತ್ತು ಚೆನ್ನಾಗೇ ತಿಂದು ಅಷ್ಟು ಅನ್ನ ಎಲ್ಲ ತಿಂದಿದ್ದ. ಮತ್ತು ಬೆಳಗ್ಗೆನೂ ಹಂಗೆ ಮಾಡಿದೆ. ಕೇಳ್ರಿ ರಶ್ಮಿನ, ಸಾಂಬಾರು ಇಲ್ಲ ಯಾವಾಗಲೂ ಸಾಂಬಾರು ಉಳಿದಿರುತ್ತೆ, ಯಾವಾಗ ತುಂಬ ರೇರಲ್ಲಿ ಒಂದಿನ ಉಳಿಯಲ್ಲ. ಅದಕ್ಕೆ ಖಾರದ ಪುಡಿ ಅನ್ನ ಕಲಸಿ ಒಂದು ಬಟ್ಲು ಅನ್ನ ಹಾಕಿದೆ, ಎಲ್ಲ ಅಷ್ಟು ತಿಂದ. ಕುಶಾಂಕರ್ ಯಾವ ರೀತಿ ಪುಡಿ ಖಾರದ ಪುಡಿ ಅದೆಲ್ಲ ತಿಂತಾರ, ಚಿಂಟು ಅದೇ ಅಭ್ಯಾಸ ಬಿದ್ದುಬಿಟ್ಟಿತ್ತು. ಅವ್ರ ಮನೆಯಾಗಿದ್ದ ಅವನಿಗೂ ನಗ್ತಾರೆ ಎಲ್ಲರೂ ನಾನು ಹಂಗಂದರೆ. ಚಿಂಟುಗೂ ಅವ್ರದ್ದೇ ಕಲಿಸ್ಬಿಟ್ಟ ಅಂತ. ಅದಕ್ಕೆ ಈಗ ಚಿಂಟುಗೆ ಎಲ್ರಿಗೂ ಆಗ ಅಷ್ಟೇ ಸಾಂಬಾರು ಮಾಡ್ತೀನಿ. ಸೊಪ್ಪೆಲ್ಲ ತಾಣ್ತಾ ಇದ್ದೀನಿ. ಓಕೆ, ಇದು ನೋಡ್ರಿ ಸೀಸನ್ ಎಲ್ಲ ನೇರಳೆಹಣ್ಣಿನ ಸೀಸನು. ನಮ್ಮ ಅಂಕಲ್ ತಂದಿದ್ರು, ಒಂದು ತಗೊಂಡಿದ್ದೀನಿ, ತೊಳ್ಕೊಂಡು ತಿನ್ನಬೇಕು. ಮೊನ್ನೆದು ಸ್ವಲ್ಪ ಮೆಂತ್ಯ ಸೊಪ್ಪು ಎತ್ತಿಟ್ಟಿದ್ನ, ಅದು ಐತೆ ಚೆನ್ನಾಗಿ, ಆದರೂ ಸ್ವಲ್ಪ ಹಾಳಾಗಿತ್ತೆ. ಆದರೂ ಸ್ವಲ್ಪ ಎಲ್ಲೋ ಕಲರ್ ಬಂದುಬಿಟ್ಟಿದೆ. ಏನು ಒಂದೆರಡು ಎಲೆ ಆದರೂ ಪರವಾಗಿಲ್ಲ. ಈಗ 6 ಗಂಟೆಯಿಂದ ಟ್ಯೂಷನ್ ಮಕ್ಕಳು ಬರೋರು. ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ ಅಂದಿದ್ದಾರೆ, ನೋಡಬೇಕು. ಅಲ್ಲಿವರೆಗೂ ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಟಿವಿ ನೋಡ್ಕೊತ ಕೂತಿದ್ದೆ. ನೆನಪಾಯಿತು, ಸ್ಟಾರ್ಟ್ ಮಾಡಿದೆ. ಹುಳಿ ಅವರು ನಮ್ಮೂರಲ್ಲಿ ಬಿಸಿಲೇ ಕಮ್ಮಿ ಆಗಿಬಿಟ್ಟಿದೆ. ಆದರೆ ಮಳೆನೂ ಬರ್ತಿಲ್ಲ, ಏನಿಲ್ಲ, ಮೋಡ ಮುಚ್ಕೊಂಡಿರುತ್ತೆ ಯಾವಾಗಲೂ, ಮೋಡ ಕವಿದ ವಾತಾವರಣ ಥರ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸಪೋರ್ಟು ಹೀಗೆ ನಮಗೆ ಮುಂದುವರಿಲಿ. ಓಕೆ, ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಇನ್ನೇನು ಟ್ಯೂಷನ್ ಮಕ್ಕಳು ಬರ್ತಾರೆ, ಅದಕ್ಕೆ ಬ್ರಷ್ ಇದ್ವಿ. ಅವರಿಗೆ ಚಾಪೆ ಇಬ್ಬರು ಬರ್ತಾರ, ಚಾಪೆ ಎಲ್ಲ ಹಾಸಿ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲೊಂದು ಬೋರ್ಡ್ ಹಾಕ್ಕೊಂಡಿದ್ದೀನಿ ಚಿಕ್ಕದು. ಹೀಗೆ ನಮ್ಮ ಟ್ಯೂಷನ್ ಇನ್ನೊಂದು 10 ಮಿನಿಟ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಇಬ್ಬರು ಬರ್ತಾರೆ, ಇಬ್ಬರು 2 ಸಿಸ್ಟರ್ಸ್. ಅವರು ಇಲ್ಲೇ ಮೇಲಿದ್ದಾರೆ. ನಮ್ಮ ವಿಡಿಯೋ ಹೇಗೆ ಬರ್ತಿದೆ ಏನಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮುಂದೆ ನಾನು ನಿಮಗೆ ಕಂಟಿನ್ಯೂಸ್ ವಿಡಿಯೋನ ನಿಮಗೆ ಹಾಕ್ತಾಯಿರ್ತೀವಿ. ಇದು ನನ್ನ ಡೈಲಿ ಈವ್ನಿಂಗ್ ರೂಟೀನು. ಇವತ್ತಿಂದ ಹಿಡಿದು ನಾಳೆ ಮಾರ್ನಿಂಗ್ ತನಕ ನನ್ನ ರೂಟೀನ್ನ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು. ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಓಕೆ ಫ್ರೆಂಡ್ಸ್, ಈಗ ಟ್ಯೂಷನ್ ಮಕ್ಕಳು ಬಂದರು. ಈಗ ಟ್ಯೂಷನ್ ಸ್ಟಾರ್ಟ್ ಮಾಡ್ತೀನಿ. ಏನೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ತೋರಿಸ್ರಿ. ಏನೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ನಿಮ್ಮ ಡೈರಿಗಳು ತೆಗೀರಿ. ಡೈರಿ ತಂದಿಲ್ಲ? ಸೋಮವಾರದಿಂದ ಟೆಸ್ಟ್ ಇದೆ ನಿಮಗೆ. ಹಿಂಗೆ ಲೇಟಾಗಿ ಬಂದರೆ ಹೆಂಗೆ ಓದ್ಕೊಂತೀರ ಹೇಳ್ರಿ? ನಿಮ್ಮ ಹೊಲಕ್ಕೆ ಹೋಗೋದು ಅದೇನಾದ್ರು ಇದ್ದರೆ ನೀವು ಸಂಡೇ ಇಟ್ಕೊಳ್ಳಿ, ಆಯಿತಾ? ಸಂಡೇ ಮತ್ತು ಬೇರೆ ಏನಾರು ಹಾಲಿಡೇ ಇರುತ್ತಾ ಅವತ್ತು ಹೋಗ್ರಿ. ಟ್ಯೂಷನ್ ಟೈಮಲ್ಲಿ ಹೋದರೆ ನಿಮಗೆ ಹೋಮ್ವರ್ಕು ಮಾಡ್ಕೋಬೇಕು, ಟ್ಯೂಷನಲ್ಲಿ ಓದ್ಕೊಂಡು ಬೇಕಾದ್ರೆ ಟೈಮೇ ಆಗಲ್ಲ ನಿಮಗೆ. ಹೋಮ್ವರ್ಕ್ ಮುಗಿಸೋಷ್ಟಿಗೆ 1 ಗಂಟೆ 1.5 ಗಂಟೆ ಆಗುತ್ತೆ. ಇನ್ನು ಅರ್ಧ ಗಂಟೆಗೆ ಏನು ಓದ್ಕೊಂತೀರಾ? ಹೌದು ತಾನೆ? ಓಕೆ, ತಗೊಂಬರ್ರಿ. ಏನೇನು ಹೋಮ್ವರ್ಕು, ಏನೇನು ಟ್ಯೂಷನ್ ಹೋಮ್ವರ್ಕ್ ಏನಾದ್ರು ಕೊಟ್ಟಿದ್ನಾ ತೊಗೊಂಬನ್ನಿ. ಬರ್ಕೊಂಡು ಹೋಯ್ತಾ? ಓಕೆ ಫ್ರೆಂಡ್ಸ್, ನಾನು ಟ್ಯೂಷನ್ನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ನಿಮಗೆ ಸಿಗ್ತೀನಿ. ಸ್ಟೋರಿ ಆಯಿತಾ? ವೈಫ್ ಆಯಿತಾ? ವೈಫ್, ಲೇಡಿ ಬರ್ರಿ, ಲೇಡಿ ಬರ್ರಿ. ರಿವಿಷನ್ ಓದ್ಕೊಳಕ್ಕೆ ಬಿಟ್ಟಿದ್ದೆ, ಈಗ ಕಲ್ತಿದ್ದಾರೆ, ಅದನ್ನು ಡಿಕ್ಟೇಟ್ ಮಾಡ್ತಾ ಇದ್ದೀನಿ. ಆಯಿತಾ? ಮ್ಯಾನ್ ಮ್ಯಾನ್
ಫ್ರೆಂಡ್ಸ್ ಚಾಪೀಸ್ ಇದೆ ನೋಡು ಮ್ಯಾನ್ ಆಯ್ತಾ ಟೂತ್ ಹಾಯ್ ಮಾಡು ಚೈಲ್ಡ್ ಮೌಸ್ ಹೀಗೆಲ್ಲ ಊಟ ಆಯಿತು. ಎಲ್ಲರೂ ಈಗ ಊಟ ಮಾಡಿ ಮಲ್ಕೊತಾ ಇದ್ದೀವಿ. ಹೀಗೆ ನಮ್ಮ ಡೈಲಿ ಈವ್ನಿಂಗ್ ರೂಟೀನ್ ಹೀಗೆ ಮುಂದುವರಿಯುತ್ತೆ. ಬೆಳಗ್ಗೆ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ಸೊಳ್ಳೆ ಪರ್ದೆ ಎಲ್ಲ ಹಾಕ್ಕೊಂಡು ಈಗ ಬೇರೆ ಡೆಂಗ್ಯೂ ಜ್ವರ ತುಂಬ ಹೆಚ್ಚಾಗ್ತಿದ್ದೀನ, ಅದಕ್ಕೆ ಮೀನಾ ನೋಡಿರಿ ಮಲ್ಕೊಂಡಿದ್ದಾರೆ. ಮೀನಾ ಮಲಗಿದೆ? ಬೆಳಿಗ್ಗೆ ಬೇಗ ತಿಳ್ತಿರ್ತೀರ. ಓಕೆ ಫ್ರೆಂಡ್ಸ್, ಗುಡ್ ನೈಟ್. ವಿಡಿಯೋ ಕಂಟಿನ್ಯೂ ಆಗುತ್ತೆ ಬೆಳಗ್ಗೆನೂ ಕೂಡ. ಈವ್ನಿಂಗ್ ರೂಟೀನಿಂದ ಹಿಡಿದು ಮಾರ್ನಿಂಗ್ ತನಕ ನಾನು ಏನೆಲ್ಲ ನಡೆಯುತ್ತೆ ಅಂತೆಲ್ಲ ತೋರಿಸ್ತೀನಿ. ಓಕೆನಾ? ಗುಡ್ ನೈಟ್.